ಒಂದೆಡೆ ಸಿಎಂ ಕುರ್ಚಿ ಕಾದಾಟ, ಮತ್ತೊಂದೆಡೆ ದಲಿತ ಹಿಂದುಳಿದ ವರ್ಗಗಳ ನಾಯಕರ ಮೀಟಿಂಗ್ಗಳು. ಈ ಡಿನ್ನರ್ ಮೀಟಿಂಗ್ಗಳ ನಡುವೆ ಈಗ ಮತ್ತೊಂದು ಬೆಳವಣಿಗೆ ನಡೆದಿದೆ. ರಮೇಶ್ ಜಾರಕಿಹೊಳಿ ಅವರು ಹೊಸ ದಾಳ ಉರುಳಿಸಿದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಹೊಸ ದಾಳ ಉರುಳಿಸಿದ್ರ? ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾಜಿ ಸಚಿವ ಭೇಟಿಯಾಗಿದ್ದಾರೆ. ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಚರ್ಚೆ ಜೋರಾಗಿ ನಡೀತಾ ಇದೆ. ಬಿಜೆಪಿ ಭಿನ್ನರ ಗುಂಪಿನ ನಾಯಕತ್ವ ವಹಿಸಿರುವ ರಮೇಶ್ ಜಾರಕಿಹೊಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಹೀಗಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಭೇಟಿ. ಡಿನ್ನರ್ ಮೀಟಿಂಗ್ ನಡುವೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಬಹುದೊಡ್ಡ ಬೆಳವಣಿಗೆ ನಡೆದಿದೆ. ಬಿಜೆಪಿಯಲ್ಲಿ ಈಗಾಗಲೇ ಬಂಡಾಯದ ಒಂದು ತಂಡ ಕೂಡ ಸಿದ್ಧವಾಗಿತ್ತು. ಈ ತಂಡದಲ್ಲಿ ಗುರುತಿಸಿಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಅದರಲ್ಲೂ ಹಿಂದುಳಿದ ಹಾಗೂ ದಲಿತ ನಾಯಕರು ಡಿನ್ನರ್ ಮೀಟಿಂಗ್ ಮಾಡ್ತಾ ಇರುವ ನಡುವೆ ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಹೀಗಾಗಿ ಹೊಸ ದಾಳ ಉರುಳಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಏನಾದರೂ ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಒಂದೆಡೆ ಬಿಜೆಪಿಯಲ್ಲಿ ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೆ ಏನು ತಂಡ ರಚನೆಯಾಗಿತ್ತು, ಆ ತಂಡದಲ್ಲಿ ಗುರುತಿಸಿಕೊಂಡಿರೋ ರಮೇಶ್ ಜಾರಕಿಹೊಳಿ ಸಿಎಂ ಅವ್ರನ್ನ ಭೇಟಿಯಾಗಿರೋದಕ್ಕೆ ತೀವ್ರ ಕುತೂಹಲ ಮೂಡ್ತಾ ಇದೆ. ದಿಢೀರತಿಲ್ಲ ಬಂದು 18 ದಿವಸ 12 ದಿವಸ ಆಯ್ತು. ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿ ಬಂದು ಅವರ ಆರೋಗ್ಯ ಚಾರ್ಜ್ ಮಾಡಿದ್ದು ಏನು ವಿಶೇಷತೆ ಇಲ್ಲ, ಆರೋಗ್ಯವಂತದರು. ಅಷ್ಟು ಮಾತಾಡಿ ಅಷ್ಟು ಮಂದಿ ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾರ. ಅವ್ರಿಗೆ ನಮ್ಗೆ ಧೈರ್ಯ ಹೇಳ್ತಾರ. ಅವ್ರು ನಮ್ಗೆ ಅವ್ರಿಗೆ ನಮಗೆ ಧೈರ್ಯ ಅದಾರ. ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ. ಅವ್ರ ಆರೋಗ್ಯ ಏರ್ಪೇರಾಗಿದ್ದು ಮಾತಾಡಿ ಹೊರಟಿದ್ರೆ ನೀವು ವಿಶೇಷ ಯೋಗಕ್ಷೇಮ ಅಷ್ಟ. ಥ್ಯಾಂಕ್ ಯು. ದಿಢೀರತಿಲ್ಲ ಬಂದು 18 ದಿವಸ 12 ದಿವಸ ಆಯ್ತು. ಅವ್ರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿ ಬಂದು ಅವರ ಆರೋಗ್ಯ ಚಾರ್ಜ್ ಮಾಡಿದ್ದು ಏನು ವಿಶೇಷತೆ ಇಲ್ಲ, ಆರೋಗ್ಯವಂತದರು. ಅಷ್ಟು ಮಾತಾಡಿ ಅಷ್ಟು ಮಂದಿ ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ ಅವ್ರು ಧೈರ್ಯ ಅದಾರ. ಅವ್ರಿಗೆ ನಮ್ಗೆ ಧೈರ್ಯ ಹೇಳ್ತಾರ. ಅವ್ರು ನಮಗೆ ಧೈರ್ಯ ಅದಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಒಂದೆಡೆ ಕಾಂಗ್ರೆಸ್ನಲ್ಲಿ ತೀವ್ರತರವಾಗಿರುವಂತಹ ಬೆಳವಣಿಗೆಗಳು ನಡೀತಾ ಇದೆ. ಈ ನಡುವೆ ರಮೇಶ್ ಜಾರಕಿಹೊಳಿ ಅವರು ಸಿಎಂ ಅವ್ರನ್ನ ಭೇಟಿಯಾಗಿರೋದು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಬೆಳಗಾವಿಯಲ್ಲಿ ಈಗ ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಮುಂದುವರೆದ್ರೆ ಮತ್ತೊಂದು ಕಡೆ ಈಗ ಮಹತ್ವದ ರಾಜಕೀಯ ಬೆಳವಣಿಗೆ ನಡೆದಿರ್ತಕ್ಕಂಥದ್ದು. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಅದು ಏಕಾಂಗಿಯಾಗಿ ಬಂದು ಸಿಎಂ ಸಿದ್ದರಾಮಯ್ಯವರು ಭೇಟಿಯಾಗಿ ಸುಮಾರು 15 ನಿಮಿಷಗಳ ಕಾಲ ಒಂದು ಸುದೀರ್ಘ ಚರ್ಚೆ ನಡೆಸಿ ಅಲ್ಲಿಂದ ತೆಳಿ ಹೋಗಿರ್ತಕ್ಕಂಥದ್ದು. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಸಿಎಂ ವಿಶ್ರಾಂತಿ ಪಡಿತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಆಗಮಿಸಿ ಸಿಎಂ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು. ಇದು ಈಗ ರಾಜಕೀಯವಾಗಿ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ. ಯಾಕಂದರೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕುರ್ಚಿಯ ಗುದ್ದಾಟ ಮುಂದುವರೆದಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರೇ ಒಂದು ಮುಖ್ಯಮಂತ್ರಿ ಹುದ್ದೆ ಮೇಲೆ ಮುಂದುವರಿಬೇಕು ಅನ್ನೋಂಥ ಒಂದು ಕೆಲ ನಾಯಕರ ಬೇಡಿಕೆ ಇದ್ದರೆ, ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಒಂದು ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ. ಇವೆಲ್ಲದರ ಮಧ್ಯೆ ರಮೇಶ್ ಜಾರಕಿಹೊಳಿ ಸೋದರ ಅಂತ ಸತೀಶ್ ಜಾರಕಿಹೊಳಿ ಕೂಡ ನಿರಂತರವಾಗಿ ಬೆಂಗಳೂರಿಂದ ಹಿಡಿದು ಬೆಳಗಾವಿಯಲ್ಲಿ ಕೂಡ ನಿರಂತರವಾಗಿ ಶಾಸಕರ ಡಿನ್ನರ್ ಮೀಟಿಂಗನ್ನು ಕೂಡ ಪದೇ ನಡೆಸ್ತಾ ಇದ್ದಾರೆ. ಯಾಕಂದರೆ DK ಶಿವಕುಮಾರ್ ಇದೇ ಸತೀಶ್ ಜಾರಕಿಹೊಳಿ ಕೂಡ ಭೇಟಿಯಾಗಿದ್ದರು. ಎಲ್ಲ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಈಗ ರಮೇಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿರ್ತಕ್ಕಂಥದ್ದು. ಒಂದು ಕಡೆ BJPಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವವನ್ನು ಬಹಿರಂಗವಾಗಿ ರಮೇಶ್ ಜಾರಕಿಹೊಳಿ ಒಪ್ಕೋತಾ ಇಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ತೆರೆ ಹಿಂದೆ ಭಿನ್ನರ ಒಂದು ಟೀಮನ್ನು ಕಟ್ಕೊಂಡು ವಿಜಯೇಂದ್ರನ ಕೆಳಗಿಳಿಸೋದಕ್ಕೆ ಕಸರತ್ತು ಕೂಡ BJPಯಲ್ಲಿ ನಡೆಸ್ತಾ ಇದ್ದಾರೆ. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯವರು ಭೇಟಿಯಾದ ಬಳಿಕ ರಮೇಶ್ ಜಾರಕಿಹೊಳಿ ಮಾತನಾಡ್ತಾರೆ. ಪ್ರಮುಖವಾಗಿ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದೇನೆ, ಜೊತೆಗೆ ಸಿದ್ದರಾಮಯ್ಯನವರೇ ನಮಗೆ ಧೈರ್ಯ ಅನ್ನೋಂಥ ಮಾತನ್ನು ಹೇಳುವಂಥದ್ದು.
ಸೇಮ್ ಈ ಸದ್ಯದ ರಾಜಕೀಯ ಸನ್ನಿವೇಶದ ಲೆಕ್ಕಾಚಾರದಲ್ಲಿ ಏನಾದರೂ ಮುಖ್ಯಮಂತ್ರಿಗಳಿಗೆ ತಾವು ಏನಾದರೂ ಧೈರ್ಯ ತುಂಬಿ ಬಂದಿದ್ದೀರಾ ಅನ್ನೋಂಥ ಒಂದು ಪ್ರಶ್ನೆಗೆ ರಮೇಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಹೇಳಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರೇ ನಮಗೆ ಧೈರ್ಯ ಅನ್ನೋಂಥ ಮಾತನ್ನು ಹೇಳುವಂಥದ್ದು ಇದು ಬಹಳ ಪ್ರಮುಖವಾಗುತ್ತೆ. ಯಾಕಂದರೆ ರಮೇಶ್ ಜಾರಕಿಹೊಳಿ BJP ಪಕ್ಷದಲ್ಲಿದ್ದಾರೆ, ಅದು ಕೂಡ ಆ ಒಂದು BJP ಪಕ್ಷದಿಂದ ರಮೇಶ್ ಜಾರಕಿಹೊಳಿ ಹೀಗೆ ಏಕಾಂಗಿಯಾಗಿ ಒಂದು CM ಸಿದ್ದರಾಮಯ್ಯನವ್ರನ್ನ ಒಂದು ಸರ್ಕಿಟ್ ಹೌಸ್ನಲ್ಲಿ ಭೇಟಿ ಆಗ್ತಾರೆ. ಅಲ್ಲಿ ಭೇಟಿಯಾಗಿ ಸುದೀರ್ಘ ಸಮಾಲೋಚನೆ ನಡೆಸಿ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳಿ ಹೋಗುವಂಥದ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಡೆಯುವಂಥ ರಾಜಕೀಯ ಬೆಳವಣಿಗೆಗಳಲ್ಲಿ ಜಾರಕಿಹೊಳಿ ಸೋದರರ ಒಂದು ಪಾತ್ರ ನಿರ್ಣಾಯಕ ಆಗುವಂತೆ ಕಾಣುತ್ತೆ ಸಂತೋಷ್. ಇದೇ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ನಿರಂತರವಾಗಿ ನಡೆಸ್ತಿರ್ತಕ್ಕಂಥ ಮೀಟಿಂಗ್ಗಳಾಗಿರ್ಬೋದು, ಇದರ ಬೆನ್ನಲ್ಲೇ ಏನು ರಮೇಶ್ ಜಾರಕಿಹೊಳಿ CM ಸಿದ್ದರಾಮಯ್ಯನವ್ರನ್ನ ಏಕಾಂಗಿಯಾಗಿ ಭೇಟಿಯಾಗಿ ಮಾತನಾಡಿರ್ತಕ್ಕಂಥದ್ದಾಗಿರ್ಬೋದು. ಎಲ್ಲೇ ಒಂದು ಕಡೆ ಜಾರಕಿಹೊಳಿ ಸೋದರರು ರಮೇಶ್ ಜಾರಕಿಹೊಳಿ ಬೆನ್ನಿಗೆ ನಿಂತಿದ್ದಾರೆ. ಯಾಕಂದರೆ ರಮೇಶ್ ಜಾರಕಿಹೊಳಿ ನಿರಂತರವಾಗಿ DK ಶಿವಕುಮಾರನ್ನು ವಿರೋಧಿಸ್ತಾ ಬರ್ತಾ ಇದ್ದಾರೆ. DK ಶಿವಕುಮಾರ್ ವಿರುದ್ಧ ಕೆಂಡವನ್ನು ಕಾರ್ತಾ ಬರ್ತಿರ್ತಕ್ಕಂಥದ್ದು ಅನೇಕ ಇವೆಲ್ಲವೂ ಕೂಡ ಬಹಿರಂಗವಾದಂಥ ವಿಚಾರ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಕನಸು ಸಾಕಾರ ಆಗಬಾರುವಂಥ ನಿಟ್ಟಿನಲ್ಲಿ ಏನಾದರೂ ರಮೇಶ್ ಜಾರಕಿಹೊಳಿ CM ಅವರನ್ನು ಭೇಟಿಯಾಗಿ ಹೊಸ ರಾಜಕೀಯ ದಾಳವನ್ನು ಉಳಿಸಿದ್ರ, ಏನಾದರೂ ಈ ರಾಜಕೀಯ ಲೆಕ್ಕಾಚಾರ ಏನಿದೆ, ಶಾಸಕರ ತಲೆ ಎಣಿಕೆ ಲೆಕ್ಕಾಚಾರ ಏನಿದೆ, ಈ ಲೆಕ್ಕಾಚಾರದಲ್ಲಿ ರಮೇಶ್ ಜಾರಕಿಹೊಳಿ ಏನಾದರೂ ಒಂದು ಹೊಸ ರಾಜಕೀಯ ಸೂತ್ರವನ್ನು ಏನಾದರೂ CM ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟು ಬಂದಿದ್ದಾರೆ ಅನ್ನೋಂಥ ವಿಚಾರ ಕೂಡ ಈಗ ಸಾಕಷ್ಟು ಚರ್ಚೆ ನಡೀತಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಭೇಟಿ ಏನಿದೆ ಇದು ಸಾಕಷ್ಟು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸಂತೋಷ್. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಆರೋಗ್ಯ ಸಮಸ್ಯೆ ಮಾತಾಡ್ಕೊಂಡು